ಸ್ವಾಮೀಜಿ ಲಕ್ಷ್ಮೀಶ್ವರದಲ್ಲಿ ಒಂದು ಪೋಕ್ಸೋ ಕೇಸ್ ಆಗಿತ್ತು, ಅಲ್ಲಿಗೆ ಗ್ರಾಮಾಂತರ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳಿ. ಸದ್ಯಕ್ಕೆ ಲಕ್ಷ್ಮೀಶ್ವರ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ಪ್ರಕರಣವನ್ನು ನಮ್ಮ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ. ಅದನ್ನು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನು ನೊಂದ ಬಾಲಕ ಈ ಥರ ಹೇಳಿಕೆಯನ್ನು ಪಡೆದುಕೊಳ್ಳೋಕ್ಕೆ ನಾವು ಸೂಕ್ತ ಕ್ರಮ ಕೈಗೊಳ್ತೇವೆ. ದೂರಿಗೆ ಸಂಬಂಧಪಟ್ಟಂತೆ ಅದಲ್ಲದೆ ಅವ್ರಿಗೆ ಈ ಥರ ದೌರ್ಜನ್ಯ ಆಗ್ತಾ ಇತ್ತು ಅಂತ ಬಿಟ್ಟೇಳಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅದರ ಸವಿವರವನ್ನು ಮುಂದಿನ ಹೆಸರು ಸಂತ್ರಸ್ತ ಕುಟುಂಬದವರು ಸಂತ್ರಸ್ತ ಬಾಲಕನ ತಾಯಿಯವರು ವಚನಾನಂದ ಸ್ವಾಮೀಜಿ ಅದು ಅದ್ರ ಬಗ್ಗೆ ಈ ಹರಮಠದ ವಿಚಾರವಾಗಿ ಬಹಳಷ್ಟು ವಿದ್ಯಮಾನಗಳು ನಡೀತಾ ಇತ್ತು. ಲೆಕ್ಕ ಕೊಡುವ ಕಾರ್ಯಕ್ರಮ, ಲೆಕ್ಕ ಕೇಳುವ ಕಾರ್ಯಕ್ರಮ ಅಂತ ಬಿಟ್ಟೇಳಿ ಒಂದೊಂದು ಕಾರ್ಯಕ್ರಮಗಳನ್ನು ಅಂದ್ಕೊಂಡು ಸಾರ್ವಜನಿಕರಿಗೆ ಒಂಥರ ಭಯದ ವಾತಾವರಣ ಆಗ್ತಾ ಇತ್ತು. ಅಲ್ಲಿ ಎರಡು ಗುಂಪುಗಳು ಸೇರಿಕೊಂಡು ಒಂದು ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ವಿಚಾರಗಳು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳಿಗೆ ಈ ರೀತಿ ಏನು ಈಗಾಗಲೇ ಮಠದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಟ್ರಸ್ಟ್ನವರ ವಿರುದ್ಧ ಇವರು ಕೂಡ ಮಾಧ್ಯಮಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾಯಿದ್ರು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ವಿಚಾರಗಳು ನಡೆಯದ ರೀತಿ ಮುಂಜಾಗ್ರತಾ ಕ್ರಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿಯನ್ನು ಸಲ್ಲಿಸಿ ಅಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಹೊರತುಪಡಿಸಿ ಬೇರೆ ಯಾವುದೇ ಗುಂಪಿಗಿನವರು ಹೋಗಿ ಅಲ್ಲಿ ಸಾರ್ವಜನಿಕ ಸಭೆ ಮಾಡೋದಾಗಲಿ, ಮಾಧ್ಯಮದನ್ನು ಉದ್ದೇಶಿಸಿ ಮಾತನಾಡೋದಾಗಲಿ, ಇನ್ನಿತರ ವಿಚಾರಗಳಿಗೆ ನಿರ್ಬಂಧಿಸಬೇಕಂತ ಬಿಟ್ಟು ಹೇಳಿ ಕೋರಿಕೆ ಹಿನ್ನೆಲೆಯಲ್ಲಿ ಅವರು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಅದು 31 ಮೇವರೆಗೂ ಜಾರಿಯಲ್ಲಿರ್ತದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದಂದರೆ ಯಾವುದೇ ರೀತಿಯ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಯಾವುದೇ ರೀತಿಯ ಅವಕಾಶ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ವಾಮೀಜಿ ಅವರೇನು ಸಿಎಂ ಪತ್ರ ಬರ್ತಿದ್ರು, ಅದು ನಮಗೆ ಬರ್ದಿದ್ದ ಅಂತ ಹೇಳ್ತಾರೆ, ನಮಗೂ ಕೂಡ ಕಳಿಸಿದ್ರು ಅಂತ ಹೇಳ್ತಾರೆ. ಭದ್ರತೆ ಕೊಡ್ತಕ್ಕಂಥದ್ದು ರಾಜ್ಯ ಗುಪ್ತ ವಾರ್ತೆಯಿಂದ ಬಂದರೆ ನಾವು ಭದ್ರತೆ